ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ತೇರು ಉರುಳಿ ಬಿದ್ದ ದುರಂತದಲ್ಲಿ ಗಾಯಗೊಂಡಿದ್ದ ಯುವತಿಯೊಬ್ಬಳು ಭಾನುವಾರ ಮೃತಪಟ್ಟಿದ್ದು, ಇದರೊಂದಿಗೆ ಘಟನೆಯಲ್ಲಿ ಮೃತರ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಮೃತಳನ್ನ ಜ್ಯೋತಿ 16 ವರ್ಷದವಳು ಎಂದು ಗುರುತಿಸಲಾಗಿದೆ. ಈ ದುರ್ಘಟನೆ ಸಂಭವಿಸಿದ ದಿನ ತೇರಿನ ಕೆಳಗೆ ಸಿಲುಕಿ 28 ವರ್ಷದ ಯುವಕ ಲೋಹಿತ್ ಅವರು ಸಾವನ್ನಪ್ಪಿದ್ರು. ದುರ್ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಮತ್ತೋರ್ವ ಯುವಕ ರಾಕೇಶ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಮದ್ದೂರಮ್ಮ ಜಾತ್ರೆಗೆ 200 ವರ್ಷಗಳ ಇತಿಹಾಸವಿದೆ. ಟ್ರ್ಯಾಕ್ಟರ್ ಹಾಗೂ ನೂರಾರು ಎತ್ತುಗಳ ಮೂಲಕ ಎಳೆದು ತರುವ ಹೆಸರಾಂತ ಜಾತ್ರೆ ಇದು. ಪ್ರತಿಷ್ಠೆಗೆ ಅತಿ ಎತ್ತರ ತೇರು ಕಟ್ಟಿ ಎಳೆದು ತರುವ ಜಾತ್ರೆ ನೋಡಲು ಲಕ್ಷಾಂತರ ಜನ ಆಗಮಿಸುತ್ತಾರೆ. ಗಾಳಿ ಸಹಿತ ಮಳೆಯಿಂದಾಗಿ ಆಯಾ ತಪ್ಪಿ ತೇರು ಬಿದ್ದಿದೆ. ಘಟನೆ ವೇಳೆ ತೇರಿನಲ್ಲಿ ಇದ್ದ ಹಲವರಿಗೂ ಗಾಯಗಳಾಗಿವೆ. ಕಳೆದ ವರ್ಷ ಹೀಲಲಗಿ ತೇರು ಬಿದ್ದಿತ್ತು. ಗಾಳಿ ಮಳೆ ಹೆಚ್ಚಾಗಿ ಸುರಿದ ಹಿನ್ನೆಲೆ ಮತ್ತೆ ಅವಘಡ ಸಂಭವಿಸಿದೆ. ಇನ್ನು ಮೃತ ಜ್ಯೋತಿ ತನ್ನ ತಾಯಿ ಗಂಗಮ್ಮನೊಂದಿಗೆ ಜಾತ್ರೆಯಲ್ಲಿ ಗೊಂಬೆ ಮಾರಾಟ ಮಾಡೋಕೆ ಬಂದಿಡ್ಲು ಅಂತ ತಿಳಿದು ಬಂದಿದೆ. ಶನಿವಾರ ಗಾಳಿ ಸಮೇತ ಮಳೆ ಬೀಳಲು ಶುರುವಾದಾಗ ತಾಯಿ ಗೊಂಬೆಗಳನ್ನ ಮತ್ತೊಂದು ಮಳಿಗೆಗೆ ಸ್ಥಳಾಂತರ ಮಾಡಲು ತೆರಳಿದ್ರು. ಈ ಸಂದರ್ಭದಲ್ಲಿಯೇ ತೇರು ಮಳಿಗೆಯಲ್ಲಿದ್ದ ಜ್ಯೋತಿ ಮೇಲೆ ಉರುಳಿ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಜ್ಯೋತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ದುರಾದೃಷ್ಟವಶಾತ್ ಇಂದು ಸಾವನ್ನಪ್ಪಿದ್ದಾರೆ. ಕೆಂಗೇರಿಗೆ ಬಂದಿದ್ದೆ. ಕೆಂಗೇರಿಂದ ಬಂದಿದ್ದೀವಿ ಸರ್ ಜಾತ್ರೆಗೆ ವ್ಯಾಪಾರ ಮಾಡೋಕೆ. ಆಟೋ ಸಾಮಾನು ವ್ಯಾಪಾರ ಮಾಡೋಕೆ ಬಂದಿದ್ದೆ. ನನ್ನ ಮಗಳು ಒಬ್ಬಳೇ ಇರೋಕೆ ಎದ್ರಕೊಂತದಂತ ನನ್ನ ಜೊತೆಲೆ ಕರ್ಕೊಂಡು ಹೋಗಿದ್ದೀನಿ. ಅಷ್ಟೊತ್ತಿಗೆ ಅಂಗಡಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಅಷ್ಟೊತ್ತಿಗೆ ತೇರು ಬಂದಿದೆ. ತೇರು ಹೋದ್ರೆ ಅವ್ರ ಹುಡುಗಿ ಮೇಲೆ ಬಂದು ಬಿದ್ದುಬಿಟ್ಟೈತೆ. ಅಷ್ಟೊತ್ತಿಗೆ ನಮ್ಮ ಹುಡುಗಿ ನನ್ನ ಮಗಳ ಜೊತೆಲಿ ಇನ್ನೊಂದು ಹುಡುಗಿ ಇದ್ರು, ಅವ್ರ ಫ್ರೆಂಡು. ಈಗ ನೋಡ್ಬಿಟ್ಟು ಅತ್ತೆ ನನ್ನ ಮಗಳು ಸತ್ತೋಗ್ಬಿಟ್ಟೆ ಅಂದ್ರೆ ಓಡುವಾಗ ಹಂಗೆ ಎತ್ಕೊಂಡೆ ಕಾರೆಲ್ಲ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದಮೇಲೆ ಸತ್ತೈತು. ಇಲ್ಲ ಸರ್, ನನ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೆ. ಒಬ್ಳೆ ಇರೋದು ಆಟೋ ಸಾಮಾನು ವ್ಯಾಪಾರ ಮಾಡ್ತೀನಿ ಸರ್. ನಮ್ಮ ಸ್ವಂತ ಊರು ಹಿಂದೂಪುರ. ಹೌದು ಸರ್, ನಾನು ಜಾತ್ರೆಗೆ ವ್ಯಾಪಾರಕ್ಕೆ ಹೋಗ್ತೀನಿ. ಶನಿವಾರ ಭಾನುವಾರ ರಜೆ ಇದೆ ಅಂತ ನಾನು ಕರ್ಕೊಂಡು ಹೋಗಿದ್ದೆ. ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದೆ. 6ನೇ ಕ್ಲಾಸ್, ಕೆಂಗೇರಿ ಗೌರ್ಮೆಂಟ್ ಸ್ಕೂಲಲ್ಲಿ. ಇಲ್ಲ ಸರ್, ನಾನು ಅಲ್ಲಿ ಮಳೆ ಬೇರೆ ಬಂದ್ಬಿಡ್ತು. ಆಟೋ ಸಾಮಾನದ್ದು ತಗೊಂಡೋಗಿ ಅಲ್ಲಿ ಮಾಡ್ಬಿಡೋಣ ಅಂತ ಆ ಕಡೆ ಹೊರಟೋಗಿದೆ. ಅವರೆಲ್ಲ ಅಲ್ಲಿ ಪಾನಿಪುರಿ ಅಂಗಡಿ ಹತ್ರ ನಿಂತ್ಕೊಬಿಟ್ಟವ್ರೆ. ನಾನು ನೋಡಿಲ್ಲ, ಮಳೆ ಬೇರೆ ಜೋರ ಬಂದ್ಬಿಡ್ತು. ಅಷ್ಟೊತ್ತಿಗೆ ಅಲ್ಲೇ ಇದ್ದೀರಾ, ಅವರೆಲ್ಲ ಇದ್ದಾರೆ. ಅಷ್ಟೊತ್ತಿಗೆ ತೇರು ಬಿದ್ದೋಯ್ತಂತ ಅವರು ಹೇಳಿದ್ರು. ಯಾರ್ಯಾರಿಗೆ ಏಟ್ ಆಗಿದ್ದೋ ಸರ್, ನಾನು ಅಷ್ಟು ನೋಡಿಲ್ಲ. ನನ್ನ ಮಗಳನಿಗೆ ನಮ್ಮ ಮೈದ ಎತ್ಕೊಂಡ್ ಬಂದ್ರು, ಹಂಗೆ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟೆ. ಬಂದಾಗ ಏನಾಗಲ್ಲಮ್ಮ,